ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಅಜ್ಜಿ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇಂದಿನ ದಿನವೇ ಹೊರಡೋಣ ಅಂತ ಅಂದ್ಕೊಂಡು ಬಂದಿದ್ದು ನಾವು ಅಜ್ಜಿ ಮನೆಗೆ. ನೋಡಿದ್ರೆ ನಮ್ಮ ತಾತ ಹೋಗೋದಕ್ಕೆ ಬಿಟ್ಟಿಲ್ಲ. ಸಂಜೆ ಇನ್ನೇನು ಹೊರಡ್ತೀರಾ, ನಾಳೆನೇ ಹೊರಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಅವತ್ತಿನ ದಿನ ಅಲ್ಲೇ ಉಳ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನಮ್ಮ ಅಜ್ಜಿ ಹಾಕಿರೋ ಗಿಡಗಳನ್ನೆಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು. ಇನ್ನು ತಿಂಡಿಗೆ ಚಿತ್ರಾನ್ನ ಮಾಡಿದರು. ತಿಂಡಿ ತಿಂದ್ಕೊಂಡು ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಹೊರಡೋಣ ಅಂತ ಅಂದ್ಕೊಂಡವರು ನಮ್ಮ ತಾತ ಸಂಜೆ ಹೋಗಿ ಅಂತ ಹೇಳಿದ್ರು. ನಿನ್ನೆ ನೋಡಿದ್ರೆ ನಾಳೆ ಹೋಗಿ ಅಂತಂದರು. ಬೆಳಗ್ಗೆ ಹೊರಡೋಣ ಅಂದರೆ ಸಂಜೆ ಹೋಗಿ ಅಂತ ಅಂದರು. ಸರಿ ಇನ್ನೇನು ಮಾಡೋದು, ಸಂಜೆನೇ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ದು ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಆಮೇಲೆ ಹೊರಡ್ತಾ ಇದ್ದೀವಿ. ಸೊ ಆವಾಗ ಕೂಡ ಅಷ್ಟೇ ನಮ್ಮ ತಾತಂಗೆ ಕಳಿಸೋದಕ್ಕೆ ಇಷ್ಟ ಇಲ್ಲ. ಸಿರಿನ ಎತ್ಕೊಂಡು ಮುದ್ದು ಮಾಡ್ತಾಯಿದ್ರು. ಹೀಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ತೊಗೊಂಡೆ. ಅವ್ರು ಎತ್ಕೊಂಡಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋವಾಗ ಸಿರಿ ಜೊತೆಗೆ ಫೋಟೋಸ್ ಎಲ್ಲ ತಗೊಂಡ್ರೆ ಅವರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದಾಗ ತುಂಬ ಖುಷಿ ಪಡ್ತಾರೆ. ಅದನ್ನು ಸ್ಟೇಟಸಲ್ಲಿ ಹಾಕ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ಇನ್ನು ಕೆಳಗಡೆ ಅತ್ತೆ ಮಾವನ ಮನೆಗೆ ಹೋಗಿ ಅವ್ರಿಗೂ ಕೂಡ ಹೇಳಿಬಿಟ್ಟು ಹೊರಡ್ತೀವಿ ಅಂತ. ಅದಾದಮೇಲೆ ನಾವು ಕೂಡ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದಿದ್ದು. ನನಗಂತೂ ಒಂಥರ ಮೈಂಡ್ ರಿಫ್ರೆಶ್ ಅಂತ ಅನ್ನಿಸ್ತು. ನಾವು ಚಿಕ್ಕವರಿರುವಾಗ ಅಜ್ಜಿ ಮನೆಗೆ ಸಮ್ಮರ್ ಹಾಲಿಡೇಸ್ಗೆ 1 ಮಂತ್ ರಜಕ್ಕೆ ಅಂತ ಬರ್ತಾಯಿದ್ವಿ. ಇವಾಗ ಒಂದಿನ ಬಂದರೂ ಖುಷಿನೇ.